ಕನಕದಾಸರ ಪರಿಚಯ. ಕನಕದಾಸರು ಪುರಂದರದಾಸರ ಸಮಕಾಲೀನರು. ಇವರ ಕಾಲ ಸುಮಾರು 12ನೇ ಶತಮಾನ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. 1509ರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಕಾಗಿನೆಲೆಯಲ್ಲಿ ಆದಿಕೇಶವನ ಗುಡಿಯನ್ನು ಕಟ್ಟಿಸಿ ಆತನನ್ನು ಆರಾಧ್ಯ ದೈವನನ್ನಾಗಿ ಮಾಡಿಕೊಂಡು ಸಾಹಿತ್ಯ ರಚನೆ ಮಾಡಿದ ಕವಿ. ಇವರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಕನಕದಾಸರು ಹರಿಕೀರ್ತನೆಗಳನ್ನು ರಚಿಸಿದರು. ಇವರು ಷಟ್ಪದಿ, ಸಾಂಗತ್ಯ ಕೃತಿಗಳನ್ನು ರಚಿಸಿದರು. ಮೋಹನ ತರಂಗಿಣಿ ಇದೊಂದು ಸಾಂಗತ್ಯ ಕೃತಿ. 2700 ಪದ್ಯಗಳನ್ನು ಒಳಗೊಂಡ ದೊಡ್ಡ ಕಾವ್ಯ. ರಾಮಧಾನ್ಯ ಚರಿತ್ರೆ ಇದೊಂದು ಭಾಮಿನಿ ಷಟ್ಪದಿಯಲ್ಲಿರುವ ಖಂಡ ಕಾವ್ಯ. ಇಲ್ಲಿ 165 ಪದ್ಯಗಳಿದ್ದು ರಾಗಿ ಮತ್ತು ಭತ್ತಗಳ ನಡುವೆ ವಾದ ವಿವಾದ ಮೂಡಿ ಅಲ್ಲಿ ರಾಗಿ ಗೆದ್ದಿತೆಂದು ಹೇಳುವ ಕೃತಿಯಾಗಿದೆ. ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿರುವ ರಮ್ಯವಾದ ಕಥನ ಕಾವ್ಯ. ಇಲ್ಲಿ 480 ಪದ್ಯಗಳಿವೆ. ಇಲ್ಲಿ ನಳ ದಮಯಂತಿಯರ ಕತೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಹರಿಭಕ್ತ ಸಾರವು ಭಾಮಿನಿ ಷಟ್ಪದಿಯ 110 ಪದ್ಯಗಳನ್ನೊಳಗೊಂಡ ಭಕ್ತಿ ವೈರಾಗ್ಯಗಳನ್ನು ಕುರಿತು ತಿಳಿಸುವ ಕಾವ್ಯವಾಗಿದೆ. ಉಡುಪಿಯ ಶ್ರೀಕೃಷ್ಣ ದರ್ಶನಕ್ಕೆ ಶೂದ್ರನಾದ ಇವರಿಗೆ ಅರ್ಚಕರು ಅವಕಾಶ ಕಲ್ಪಿಸಿಕೊಡದಿದ್ದಾಗ ಕೃಷ್ಣ ವಿಗ್ರಹವೇ ಈತನ ಕಡೆಗೆ ತಿರುಗಿ ದರ್ಶನ ಕೊಟ್ಟಿತಂತೆ. ಆಗ ಅಲ್ಲಿನ ಗೋಡೆಗೆ ಒಂದು ಕಿಂಡಿ ಬಿದ್ದು ಕನಕನ ಕಿಂಡಿ ಎಂದು ಪ್ರಸಿದ್ಧಿಯಾಗಿದೆ. ಇವರ ಹುಟ್ಟು ಹೆಸರು ತಿಮ್ಮಪ್ಪ. ಈ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.